ನಗರದ ಮಿಮ್ಸ್ ಆವರಣದಲ್ಲಿ ಸತತ 5ನೇ ದಿನವೂ ಒಪಿಡಿ ಬಂದ್ ಮಾಡಿ ಸ್ಟೈಫಂಡ್ ಹೆಚ್ಚಿಸುವಂತೆ ಹಾಗೂ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ಮುಂದುವರೆದ ಸ್ಥಾನೀಯ ವೈದ್ಯರ ಮೌನ ಪ್ರತಿಭಟನೆ. ವಿಪರ್ಯಾಸವೇನೆಂದರೆ ಅತಿ ಹೆಚ್ಚು ಶುಲ್ಕ ತೆಗೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿ ವೇತನ. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯ ರವಿ ಕಿರಣ್ ರವರು, ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಯಲಿದ್ದು 5ನೇ ದಿನವಾದರೂ ಸರ್ಕಾರ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಕೂಡ ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ವೈದ್ಯಕೀಯ ವಿದ್ಯಾರ್ಥಿನಿ ಖುಷಿ ಮಾತನಾಡಿ, ಕೋಲ್ಕತಾ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಾಮಾನ್ಯ ವಿಚಾರವಲ್ಲ. ನಾವೆಲ್ಲರೂ ಸೇರಿ ಈ ವಿಷಯಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಡಬೇಕು. ಆಸ್ಪತ್ರೆಗಳಲ್ಲಾಗಲಿ ಯಾವುದೇ ತರಹದ ವರ್ಕ್ ಪ್ಲೇಸ್ಗಳಲ್ಲಾಗಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗದೇ ಇರುವ ಹಾಗೆ ಸೇಫ್ ವರ್ಕ್ ಮಾಡುವ ವಾತಾವರಣ ನಮ್ಮ ಮೇಲಧಿಕಾರಿಗಳು ಕಲ್ಪಿಸಬೇಕು. ಗಂಡು ಮಕ್ಕಳು ಸಹ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಾನವೀಯತೆಯಿಂದ ಇರಬೇಕು. ಎಲ್ಲರೂ ನಮ್ಮ ಜೊತೆ ಕೈಗೂಡಿಸಿ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ವೈದ್ಯರಾದ ಮೆರಿನಾ ಜೋಸೆಫ್ ಸೇರಿದಂತೆ ವೈದ್ಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರದ ರೆಸ್ಪಾಂಡು ಏನು ಬರಲಿಲ್ಲ. ರೆಸಿಡೆಂಟ್ ಡಾಕ್ಟರ್ಸ್ ಒಂದು ಸಂಘದವರು ನಮ್ಮದು ಈ ಸ್ಟ್ರೈಕ್ ಕಂಟಿನ್ಯೂ ಆಗ್ತಾ ಇದೆ. ಇದು 5ನೇ ದಿನ. ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದು ಸ್ಟ್ರೈಕ್. ಆಗಸ್ಟ್ 12 ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ಸ್ ಹತ್ತಿರ ಪರ್ಮಿಷನ್ ತೊಗೊಂಡು ನಾವು ಸೈಲೆಂಟ್ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೋಮವಾರ, ಮಂಗಳವಾರ, ಬುಧವಾರ ಇಂಡಿಪೆಂಡೆನ್ಸ್ ದಿನ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಈಗ ಶುಕ್ರವಾರನೂ ಕಂಟಿನ್ಯೂ ಆಗ್ತಾ ಇದೆ, ನಾಳೆನೂ ಕಂಟಿನ್ಯೂ ಆಗುತ್ತೆ, ನಾಡ್ದನೂ ಕಂಟಿನ್ಯೂ ಆಗುತ್ತೆ. ನಮಗೆ ಒಂದು ಜಸ್ಟಿಸ್ ಸಿಗೋವರೆಗೂ ನಾವು ಈ ಸ್ಟ್ರೈಕ್ನ ಕಂಟಿನ್ಯೂ ಮಾಡ್ತೀವಿ. ಒನ್ ಆಫ್ ಅವರ್ ಕೊಲೀಗ್, ಅವರ್ ಓನ್ ಕೊಲೀಗ್, ಸೆಕೆಂಡ್ ಇಯರ್ post graduate is brutally murdered and raped in her own workplace. So this is not tolerable. So ಅವರಿಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಡ್ತೀವಿ. ನಮಗೆ ವುಮೆನ್ಗೆ ಸೇಫ್ಟಿ ಸಿಗೋವರೆಗೂ, ಪ್ರತಿಯೊಬ್ಬರು ಡಾಕ್ಟ್ರಿಗೂ ಸೇಫ್ಟಿ ಸಿಗೋವರೆಗೂ, ಸೇಫ್ಟಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋವರೆಗೂ ನಾವು ಹೋರಾಡ್ತೀವಿ. ಯಾವುದೇ ಥರದ ಭರವಸೆ ಆಗಲಿ, ಯಾವುದೇ ಥರದ ನಮ್ಮದೊಂದು ನೋಟಿಸ್ ಆಗುವಾಗೆ ಏನೂ ರೆಸ್ಪಾನ್ಸ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ನಮ್ಮದು ಆಲ್ಮೋಸ್ಟ್ 5ನೇ ದಿನ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಸೊ ಆದಷ್ಟು ಬೇಗ ನಮ್ಗೆ ಮನವಿನ ಸ್ವೀಕರಿಸಬೇಕು. ನಾಳೆಯಿಂದ ನಾವು ಎಮರ್ಜೆನ್ಸಿ ಸರ್ವಿಸ್ ಎಲ್ಲ ಪ್ರತಿಯೊಂದೂ ಇಡ್ತಾ ಇದ್ದೀವಿ. ಸೊ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರದ ರೆಸ್ಪಾಂಡು ಏನು ಬರಲಿಲ್ಲ ಅಂದರೆ ನಾವು ಎಮರ್ಜೆನ್ಸಿ ಸರ್ವಿಸ್ ಕೂಡ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಆ ಥರ ಒಂದು ಪರಿಸ್ಥಿತಿ ಬರಲಿಲ್ದಂಗೆ ನಾವು ನೋಡ್ಕೊಳ್ಳಿ, ಮುಂಚೆನೇ ಹೇಳ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಅದೇ ರೀತಿ ನಮ್ಮ ಸ್ಟೈಪೆಂಡ್ ಹೈಕ್ ಕೂಡ ನಾವು ಗೌರ್ಮೆಂಟಿಗೆ ಕೇಳ್ತಾನೆ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ನೈಬರಿಂಗ್ ಸ್ಟೇಟ್ಸ್ ಎಲ್ಲನೂ ನಮಗೆ 2 ಪಟ್ಟು ಸ್ಟೈಪೆಂಡ್ ಸಿಗ್ತಾ ಇದೆ. ನಮಗೆ ಲೆಸ್ ದೆನ್ 50% ಸ್ಟೈಪೆಂಡ್ ಸಿಗ್ತಾ ಇದೆ. ಡೆಲ್ಲಿಯಲ್ಲಿ 1,20,000 ಇದೆ, ನಮ್ಮದು 40ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಮ್ಮ ಈ ಒಂದು ಕೋರಿಕೆನೂ ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. From the Karnataka Association of Resident Doctors, this is the 5th day of our ongoing strike. And our demands are these. First, we want, safety and precautions to be done, because we are doctors who are working for more than 24 hours per shift. So every doctor who is working such long durations require safety and precautions to be taken so that we can effectively carry out and treat the patients under us. And the second is that KRD also is demanding for stipend hike. Because we are getting pan India, we are getting one of the lowest fee payments in our stipend, and one of the highest fees that is possible. So we are doctors who are more than 27 years old. So if you're doing so much duty, we also have financial responsibilities from our families and also for the fees. So we hope the government takes our plea sincerely. ಕಲ್ಕತ್ತಾದಲ್ಲಿ ನಮ್ಮವರೊಬ್ಬರು PG ರೆಸಿಡೆಂಟ್ ಚೆಸ್ಟ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ರೇಪ್ ಆಗಿ ಮರ್ಡರ್ ಆಗಿದ್ದಾರೆ. ಇದು ಒಂದು ಸಾಮಾನ್ಯ ವಿಷಯವಲ್ಲ. ನಾವೆಲ್ಲರೂ ಸೇರಿ ಇದಕ್ಕೆ ನಾವು ಒಂದು ಅವೇರ್ನೆಸ್ಸನ್ನು ತಂದುಬಿಟ್ಟು ಈ ವಿಷಯದ ಪಟ್ಟಾಗಿ ನಾವು ಜಸ್ಟಿಸನ್ನು ತರಬೇಕು ವಿಕ್ಟಿಮ್ಗೋಸ್ಕರ. ಇದು ಬರೀ ವೈದ್ಯಕೀಯ ಸೆಕ್ಟರಲ್ಲ, ಎಲ್ಲ ಕಡೆ ಆಗೋ ವಿಷಯ ಇದು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯೋದು ಎಲ್ಲ ಕಡೆ ಆಗಬಾರ್ದು ಅಂತ ನಾವು ಎಲ್ಲ ಕಡೆ ಅವೇರ್ನೆಸ್ ತರಿಸ್ಬೇಕು. ನಮ್ಮ ಹಾಸ್ಪಿಟಲಲ್ಲಾದರೂ ಆಗಲಿ, ವರ್ಕ್ ಪ್ಲೇಸಲ್ಲಾದರೂ ಆಗಲಿ, ನಾಟ್ ಓನ್ಲಿ ಇನ್ ಹಾಸ್ಪಿಟಲ್ಸ್, ಎನಿ ವರ್ಕ್ ಪ್ಲೇಸ್ ಇಟ್ ಮೇಡ್ ಬಿ, ಅತ್ಯಾಚಾರ ಆಗದೇ ಇದ್ದ ಹಾಗೆ, ರೇಪ್ ಆಗದೇ ಇದ್ದ ಹಾಗೆ
ಯಾವುದೇ ತರಹದ ಸುಪೀರಿಯರ್ಸ್ ಇಂದ ಫೋರ್ಸ್ಫುಲ್ನೆಸ್ ಇರಲಾರ್ದೆ ಸೇಫ್ ಆಗಿ ವರ್ಕ್ ಮಾಡೋ ಎನ್ವೈರನ್ಮೆಂಟ್ ನಮ್ಮ ಸುಪೀರಿಯರ್ಸ್ ಕೊಡಬೇಕು, ಇನ್ಸ್ಟಿಟ್ಯೂಷನ್ ಕೊಡಬೇಕು. ನಮ್ಮ ಈ ರೀಸೆಂಟ್ ಇನ್ಸಿಡೆಂಟ್ ಇಂದ ಹೆಣ್ಣು ಮಕ್ಕಳಿಗೆ ತುಂಬಾ ಹೆದರಿಕೆ ಆಗ್ತಾ ಇದೆ, ಭಯ ಆಗ್ತಿದೆ ಆಚೆ ಹೋಗೋಕೆ. ಹೆಣ್ಣು ಮಕ್ಕಳು ಪೆಪ್ಪರ್ ಸ್ಪ್ರೇ, ನೈವ್ಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ, ಯಾಕಂದ್ರೆ ನಮಗ್ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಸೊ ಇದರಿಂದ ನಾವು ಕೋರ್ಕೊಳ್ಳೋದೇನಂದ್ರೆ ಗಂಡು ಮಕ್ಕಳು ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂಗೆ ನಡ್ಕೊಳ್ಳಿ, ಸ್ವಲ್ಪ ಮಾನವೀಯತೆಯನ್ನು ಉಳಿಸಿ. ಇಲ್ಲಿ ಪ್ಲೀಸ್ ಒಂದ್ ಸ್ವಲ್ಪ ಹೆಣ್ಮಕ್ಳ ಸೇಫ್ಟಿ ಮೇಲೆ ಸ್ವಲ್ಪ ಗಮನ ಇಟ್ಟು ಎಲ್ಲರೂ ಈ ಇದ್ರ ಮೇಲೆ ಜೋಡಿಸಿ ನಮ್ ಜೊತೆ ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಖುಷಿ ಅಂತ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.